ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪದ ಬಗ್ಗೆ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಕ್ಷೇತ್ರದಲ್ಲಿ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ತನ್ವೀರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ತನ್ವೀರ್ ಸೇಠ್ ಕ್ಷೇತ್ರವಾದ ನರಸಿಂಹರಾಜದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ಮುಟ್ಟಿಸಲಾಗಿದೆ. ಖುದ್ದು ಸಿಎಂ ಆಪ್ತ ಸಚಿವ ಮಹದೇವಪ್ಪ ಸಭೆ ಕರೆದು 8 ರಸ್ತೆಗಳ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ನರಸಿಂಹರಾಜ ಕ್ಷೇತ್ರದ 8 ರಸ್ತೆಗಳ ಕಾಮಗಾರಿ ಶುರು ಮಾಡಲು ಸೂಚಿಸಲಾಗಿದೆ. 8 ರಸ್ತೆಗಳ ಸಂಬಂಧ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲು ಅಧಿಕಾರಿಗಳಿಗೆ ಮಹದೇವಪ್ಪ ಸೂಚಿಸಿದ್ದಾರೆ. ದಾಸೋಹ ಭವನದಲ್ಲಿ ಮಾಂಸಾಹಾರ ಸೇವನೆ ಮಾಡಿ ಮೊಂಡಾಟ ನಡೆಸಲಾಗಿದೆ. ಮೈಸೂರಿನ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಹೂವಿನ ವ್ಯಾಪಾರಿ ಪ್ರದೀಪ್ ಎಂಬಾತ ದೇವಾಲಯದ ಆವರಣದಲ್ಲಿ ಮಾಂಸಾಹಾರ ಸೇವನೆ ಮಾಡಿದ್ದಾನೆ. ಮಾಂಸಾಹಾರ ಸೇವನೆ ಕಂಡು ಭದ್ರತಾ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಸೋಹ ಭವನ ಭಕ್ತರಿಗೆ ಪ್ರಸಾದ ನೀಡುವ ಪವಿತ್ರ ಸ್ಥಳ. ಇಂತಹ ಸ್ಥಳದಲ್ಲಿ ಮಾಂಸಾಹಾರ ಸೇವನೆಗೆ ಬಿಟ್ಟಿದ್ದು ಯಾರು ಅಂತ ಪ್ರಶ್ನಿಸಿದ್ದಾರೆ. ಯಾರ ಕಣ್ಣಿಗೂ ಬೀಳದಂತೆ ಮಾಂಸಾಹಾರ ಸೇವನೆ ಹೇಗೆ ಸಾಧ್ಯವಾಯಿತು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಮಾಂಸಾಹಾರ ಸೇವನೆ ಮಾಡಿ ಸಿಕ್ಕಿಬಿದ್ದ ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಜನರು ಕಾಡಾನೆ ಹಾವಳಿಯಿಂದ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ಮೂಡಿಗೆರೆ ತಾಲೂಕಿನ ಗೋಣಿಬೀಡು ವ್ಯಾಪ್ತಿಯಲ್ಲಿ ಕಾಡಾನೆ ಭೀಮಾ ಬೀಡು ಬಿಟ್ಟಿದೆ. ತನ್ನ ಹಿಂಡಿನೊಂದಿಗೆ ತೋಟದಲ್ಲೆಲ್ಲ ಓಡಾಟ ನಡೆಸ್ತಾ ಇತ್ತು. ಈ ವೇಳೆ ತೋಟಕ್ಕೆ ಅಳವಡಿಸಿದ್ದ ಬೇಲಿಗಳನ್ನೆಲ್ಲ ತುಳಿದು ಧ್ವಂಸ ಮಾಡಿದೆ. ಆನೆಗಳನ್ನ ಕಾಡಿಗೆ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಿದ್ದಾರೆ. ಪ್ರೇಮ ಪ್ರಕರಣದ ರಾಜಿ ಪಂಚಾಯಿತಿ ವೇಳೆ ಸ್ಥಳೀಯ ಮೀನುಗಾರರ ಮುಖಂಡನಿಗೆ ಚಾಕು ಇರಿದ ಘಟನೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ನಡೆದಿದೆ. ಮಂಜುಗೆ ಚಾಕು ಇರಿಯಲಾಗಿದೆ. ಬೀಚ್ ಬಳಿ ಮಲ್ಪೆ ಜೋಡಿಯ ಪ್ರೇಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಿ ಪಂಚಾಯಿತಿಗೆ ಮಂಜು ಕೋಳ ಅವರನ್ನ ಕರೆದಿದ್ರು ಎನ್ನಲಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಯುವತಿಯ ಕಡೆಯವರು ಮೀನುಗಾರ ಮುಖಂಡನಿಗೆ ಚಾಕು ಇರಿದಿದ್ದಾರೆ. ಸದ್ಯ ಗಾಯಾಳು ಮಂಜು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಗಂಭೀರ ಗಾಯಗಳಿಲ್ಲದೆ ಅಪಾಯದಿಂದ ಪಾರಾಗಿದ್ದಾರೆ. ಸದ್ಯ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಘಟನೆ ಸಂಬಂಧ ಮಲ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನಿ ಡಂಬ್ಲಿಂಗ್ ಹೆಸರಲ್ಲಿ ಹಣ ಪಡೆದು ಬಳಿಕ ಖೋಟಾ ನೋಟು ನೀಡಿ ವಂಚಕರು ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಬಾಗಲಕೋಟೆಯ ಮಂಟೂರು ಬಳಿ ಘಟನೆ ಸಂಭವಿಸಿದೆ. ಬಸನಗೌಡ ಎಂಬಾತನಿಂದ ಹಣ ಪಡೆದು ಖದೀಮರು ಎಸ್ಕೇಪ್ ಆಗ್ತಾ ಇದ್ರು. ಜಮಖಂಡಿ ಲೋಕಾಪುರ ಮಾರ್ಗವಾಗಿ ತೆರಳುತ್ತಾ ಇದ್ದ ವೇಳೆ ಬಸನಗೌಡ ಬೆನ್ನಟ್ಟಿದ್ದಾರೆ. ಈ ವೇಳೆ ಕಲ್ಲೆಸೆದು ಕಾರು ನಿಲ್ಲಿಸಿದ್ದು 4 ಪೈಕಿ ಕಾರು ಚಾಲಕನನ್ನ ಹಿಡಿಯಲಾಗಿದೆ. ಈ ವೇಳೆ ವಂಚನೆ ಮಾಡಿದ ತಂಡ ಬೆಳಗಾವಿ ಮೂಲದ್ದು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಪೊಲೀಸರ ದಿಕ್ಕು ತಪ್ಪಿಸಲು ಮಹಾರಾಷ್ಟ್ರದಲ್ಲಿ ನೋಂದಾಯಿಸಿದ ಕಾರನ್ನ ಬಳಸಲಾಗಿದ್ದು ಬೆಳಕಿಗೆ ಬಂದಿದೆ. 34 ಲಕ್ಷಕ್ಕೆ 68 ಲಕ್ಷ ಕೊಡೋದಾಗಿ ನಂಬಿಸಿ ವಂಚಕರು ಬಸನಗೌಡ ಪಾಟೀಲ್ರಿಂದ 34 ಲಕ್ಷ ಪೀಕಿದ್ರು. ಸದ್ಯ 34 ಲಕ್ಷ ಹಣ ಸೇಫ್ ಆಗಿದ್ದು ಬಸನಗೌಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಸದ್ಯ ಉಳಿದ ಆರೋಪಿಗಳಿಗೆ ಮುಧೋಳ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಕೂಸು ಅನ್ನಭಾಗ್ಯದ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಿದೆ. ಕಾಳಸಂತೆಯಲ್ಲಿ ಮಾರಲು ದಾಸ್ತಾನು ಮಾಡಿದ್ದ ಗೋದಾಮು ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಅನ್ನಭಾಗ್ಯದ ಅಕ್ಕಿ ಜಪ್ತಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಾಳಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ದುಂಡಪ್ಪ ಸಿದ್ದನವರ್ ಎಂಬಾತನ ಮೇಲೆ ದೂರು ದಾಖಲಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಗೋಡಾನ್ ಮೇಲೆ ದಾಳಿ ನಡೆಸಿ 3575 ಕೆಜಿ ಅನ್ನಭಾಗ್ಯದ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಕಡಕಲಾಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾರೆ. ನನ್ನ ಕುಟುಂಬ ಬೀದಿಗೆ ತಂದಿದ್ದೀರಿ, ದಿನನಿತ್ಯ ನ್ಯಾಯಾಲಯಕ್ಕೆ ಅಲೆಯುವಂತೆ ಮಾಡಿದ್ದೀರಿ, ನನ್ನ ಮನೆ ಹಾಳು ಮಾಡಿದ್ದೀರಿ, ಮುಂದೆ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ, ನೀವು ಯಾರಾದರೂ ನಿಲ್ಲಿ ಅಂತ ಗದ್ಗದಿದ್ದರಾದ ರಾಜೇಗೌಡ
ಕೆಟ್ಟ ಮನಸ್ಥಿತಿಯ ಮನುಷ್ಯ ಕ್ಷೇತ್ರದಲ್ಲಿ ಮತ್ತೆ ಶಾಸಕನಾಗಬಾರ್ದು, ಯಾರ ಮನೆ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಮಾಜಿ ಶಾಸಕ ಡಿಎನ್ ಜೀವರಾಜ್ ಹೆಸರು ಹೇಳದೆಯೇ ಕಣ್ಣೀರಿಟ್ಟಿದ್ದಾರೆ. ರಾಜೇಗೌಡರ ಕಣ್ಣೀರಿಗೆ ಮಾಜಿ ಶಾಸಕ ಜೀವರಾಜ್ ತಿರುಗೇಟು ಕೊಟ್ಟಿದ್ದಾರೆ. ಕರೀಂಲಾಲ್ ಸ್ಟಾಂಪ್ ಪೇಪರ್ ಮೀರಿಸುವ ಮತ್ತೊಂದು ಹಗರಣ ಆಗಿದೆ. ಸೇಮ್ ನಂಬರ್ ಡೇಟ್ ಸಮಯದಲ್ಲಿ ಜಲ್ ಜೀವನ್ ಮಷೀನ್ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆ. ಜಲ್ ಜೀವನ್ ವಂಚನೆ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡರೇ ಹೇಳಿದ್ದಾರೆ. ಭ್ರಷ್ಟಾಚಾರದಲ್ಲಿ ಶೃಂಗೇರಿ ಶಾಸಕರ ಪಾಲು ಇದೆ ಅಂತ ಜನ ಮಾತಾಡ್ತಿದ್ದಾರೆ ಅಂತ ಮಾಜಿ ಶಾಸಕ ಜೀವರಾಜ್ ತಿರುಗೇಟು ಕೊಟ್ಟರು. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣ ಮುಂದುವರೆದಿದ್ದು, ಓವರ್ಟೇಕ್ ಮಾಡಿದ ವಿಚಾರಕ್ಕೆ ಟಿಟಿ ವಾಹನ ಮತ್ತು ವೈದ್ಯನ ಮಧ್ಯೆ ವಾಗ್ವಾದ ನಡೆದಿದೆ. ಗಲಾಟೆ ವೇಳೆ ವೈದ್ಯನಿಗೆ ಧಮಕಿ ಹಾಕಿದ ಟಿಟಿ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಡು ರಸ್ತೆಯಲ್ಲಿ ಟಿಟಿ ವಾಹನ ನಿಲ್ಲಿಸಿ ಗಲಾಟೆ ಮಾಡಿದ್ದು, ಏನ್ ಮಾಡ್ತೀಯಾ ಮಾಡು ಅಂತ ಉದ್ದಟತನ ಮೆರೆದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.